ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಭಾರಿ ಸದ್ದು ಮಾಡ್ತಾ ಇವೆ. ಈಗ ಗ್ಯಾರಂಟಿಗಳ ಮಧ್ಯೆ ಸಿಎಂ ಕುರ್ಚಿ ಕುಸ್ತಿ ಕೂಡ ಕಾವೇರಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ನಾನಾ ನೀನಾ ಅಂತ ಪ್ರತಿಷ್ಠೆಗೆ ಬೆದ್ದಿದ್ದಾರೆ. ಇದನ್ನ ಹೇಗೆ ಪರಿಹರಿಸೋದು ಅಂತ ಹೇಳಿ ಹೈಕಮಾಂಡ್ ನಾಯಕರು ಕಂಗೆಟ್ಟಿದ್ದಾರೆ. ಇದು ಸರ್ಕಾರಕ್ಕೆ ಕಷ್ಟವಾಗಿ ಪರಿಣಮಿಸಿದೆ. ಹೇಗಿದ್ರೂ ಸರ್ಕಾರದ ಪ್ರಭಾವಿ ಮಂತ್ರಿಯೇ ಗ್ಯಾರಂಟಿಗಳ ಬಗ್ಗೆ ಭಾರಿ ಎಡವಟ್ಟನ್ನ ಮಾಡಿದ್ದಾರೆ. ಹಾಗಾದ್ರೆ ಅವರು ಮಾಡಿರುವಂತಹ ಎಡವಟ್ಟಾದ್ರೂ ಏನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಹೌದು, ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2.5 ವರ್ಷವನ್ನ ಪೂರೈಸಿದೆ. ಈಗ ಸಿಎಂ ಆಗಬೇಕು ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾನಾ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ಮಾತುಕತೆ ನಡೆದಿರಲಿಲ್ಲ. ನಾನ್ ಯಾಕೆ ಸಿಎಂ ಕುರ್ಚಿ ಬಿಟ್ಟು ಕೊಡ್ಲಿ, ನಾನೇ ಫುಲ್ ಟೈಮ್ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾ ಬಂದಿದ್ದಾರೆ. ಹೈಕಮಾಂಡ್ ಆದೇಶಕ್ಕೆ ನಾನು ಬದ್ಧ ಅಂತಿದ್ದಾರೆ. ಈ ಮಧ್ಯೆ ಡಿಕೆ ಶಿವಕುಮಾರ್ ಅವರು ತಮ್ಮದೇ ತಂತ್ರಗಳೊಂದಿಗೆ ಡೆಲ್ಲಿ ಟೂರ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದ್ಯಾವುದೂ ಕೂಡ ವರ್ಕೌಟ್ ಆಗ್ಲಿಲ್ಲ. ಇದು ಹೀಗಿದ್ದಾಗ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಭಾರಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಆಯ್ತಪ್ಪ, ನಾಳೆಯಿಂದ ಗ್ಯಾರಂಟಿಗಳನ್ನ ನಿಲ್ಲಿಸ್ತೀವಿ ಅಂದ್ಕೊಳ್ಳೋಣ. ಹಾಗಾದ್ರೆ ಬಡವರು ಉದ್ಧಾರ ಆಗ್ತಾರಾ? ರಸ್ತೆ ಚರಂಡಿಯಿಂದ ಜನ ಉದ್ಧಾರ ಆಗ್ತಾರಾ? ಯಾರು ಗ್ಯಾರಂಟಿ ಕಾರ್ಯಕ್ರಮವನ್ನ ಟೀಕೆ ಮಾಡ್ತಾರೋ, ಈ ಕಾರ್ಯಕ್ರಮ ಒಪ್ಪೋದಿಲ್ವೋ ಅವರಿಗೆ ಒಂದು ಪ್ರಶ್ನೆ ಅಂತ ಹೇಳಿ ಪರಮೇಶ್ವರ್, ಆಯ್ತಪ್ಪ ನಾಳೆ ನಾವು ಗ್ಯಾರಂಟಿಯನ್ನ ನಿಲ್ಲಿಸ್ತೀವಿ ಅಂದ್ಕೊಳ್ಳೋಣ, ಗ್ಯಾರಂಟಿಯಿಂದ ಅಭಿವೃದ್ಧಿ ಒಂದಷ್ಟು ನಿಧಾನ ಆಗಿರಬಹುದು, ಹಾಗಂತ ನಾವು ರಸ್ತೆ ಮಾಡೋದನ್ನ ನಿಲ್ಲಿಸ್ತೀವ, ಮನೆ ಕಟ್ಟೋದನ್ನ ಯಾವುದೇ ಕಾರ್ಯಕ್ರಮವನ್ನ ನಿಲ್ಲಿಸೋದಿಲ್ಲ ಎಂದಿದ್ದಾರೆ. ಇದು ಪ್ರತಿಪಕ್ಷಗಳಿಗೆ ಪ್ರಬಲ ಅಸ್ತ್ರವಾಗಿದೆ. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು ಪ್ರಶ್ನೆ, ಈ ಜನ ಏನಾಗ್ಬೇಕು? ಆಯ್ತಪ್ಪ, ನಾವು ಕೊಡೋದಿಲ್ಲ, ನಾಳೆ ನಿಲ್ಲಿಸ್ಬಿಡೋಣ. ಈ 58,000 ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಏನ್ ಕೊಡ್ತಾ ಇದೀವಿ, ನಾಳೆ ನಿಲ್ಲಿಸ್ತೇವೆ. ಆದ್ರೆ ನೀವು ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ, ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಆ ಬಡವರ ಜೀವನ ಏನಾಗ್ತದೆ, ಉದ್ಧಾರ ಆಗ್ತದೆ? ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಸಿದೀವ, ಮನೆಗಳು ಕಟ್ಟೋದು ನಿಲ್ಸಿದೀವ? ಮಾತನ್ನೇ ಇವತ್ತು ನಾನು ಹೇಳ್ತೇನೆ. ಏನೋ ಪರಮೇಶ್ವರ್ ಅವರು ಗ್ಯಾರಂಟಿಗಳ ಬಗ್ಗೆ ನೀಡಿರುವಂತಹ ಹೇಳಿಕೆಯನ್ನ ಬಿಜೆಪಿ ಹಾಗೂ ಜೆಡಿಎಸ್ ಅಸ್ತ್ರವಾಗಿಸಿಕೊಂಡಿವೆ. ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಲು ಆಗ್ತಾ ಇಲ್ಲ, ಇದು ಸರ್ಕಾರಕ್ಕೆ ಹೊರೆಯಾಗ್ತಾ ಇದೆ. ಸರ್ಕಾರದ ವೈಫಲ್ಯಗಳನ್ನ ಪರಮೇಶ್ವರ್ ಒಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ಗೆ 70 ವರ್ಷಗಳಿಂದ ಗರೀಬಿ ಹಠಾವೋ ಮಾಡಲು ಆಗ್ಲಿಲ್ಲ ಅಂತ ಹೇಳಿ ಬಿಜೆಪಿ ಹಾಗೂ ಜೆಡಿಎಸ್ ಸರ್ಕಾರದ ವಿರುದ್ಧ ಟೀಕಾಸ್ತ್ರವನ್ನ ಬೀಸಿದೆ. ಮಾನ್ಯ ಅಧ್ಯಕ್ಷರೇ, ಈ ಸಾಲಿನಲ್ಲಿ ಆಗಸ್ಟ್ ಮಾಹೆವರೆಗೂ ಕ್ಲಿಯರ್ ಮಾಡಿದ್ದೇವೆ. ಮುಖ್ಯಮಂತ್ರಿಗಳೇ, ಆಗಸ್ಟ್ ಮಾಹೆವರೆಗೂ ಕ್ಲಿಯರ್ ಮಾಡಿದಿರಿ ಎಂದು ಹೇಳುತ್ತಿದ್ದೇನೆ. ತಾವು ಫೆಬ್ರವರಿ ಮತ್ತು ಮಾರ್ಚ್ ಎಂದು ಹೇಳುತ್ತಿದ್ದೀರಿ. ಮಾನ್ಯ ಸದಸ್ಯರೇ, ನಾನು ಹೇಳುವುದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಜ್ಞಾನ ಸ್ವಲ್ಪ ಕಡಿಮೆ, ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಕೊಟ್ಟಿದ್ದೀನಿ, ಅಲ್ಲ ಇನ್ನೂ ಕಡಿಮೆ ಅಂತ. ಹೌದೌದು, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ದಡ್ರಿಗೆ ಹೇಳ್ದಂಗೆ ಹೇಳೋದು.
ಹೀಗೆ ಪರಮೇಶ್ವರ್ ಅವರು ಸರ್ಕಾರಕ್ಕೆ ಭದ್ರ ಬುನಾದಿ ಹಾಕಿದ ಗ್ಯಾರಂಟಿಗಳ ಬಗ್ಗೆಯೇ ಪರಮೇಶ್ವರ್ ಅವರೇ ಭಾರಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಸುಮ್ಮನೆ ಇರ್ಲಾರದೆ ಇರುವೆ ಬಿಟ್ಕೊಂಡಿದ್ದಾರಲ್ಲ, ಹಾಗಾಗದೆ ಪರಮೇಶ್ವರ್ ಅವರ ಪರಿಸ್ಥಿತಿ. ಇನ್ನು ಗಮನಾರ್ಹ ಅಂದ್ರೆ ಚುನಾವಣಾ ಪೂರ್ವದಲ್ಲೇ ಗ್ಯಾರಂಟಿಗಳ ಸಮಿತಿಯ ಅಧ್ಯಕ್ಷರಾಗಿದ್ದು ಪರಮೇಶ್ವರ್ ಅವರು. ಈಗ ಇವರೇ ಹೀಗೆ ಗ್ಯಾರಂಟಿಗಳ ಬಗ್ಗೆ ಎಡವಟ್ಟನ್ನ ಮಾಡಿಕೊಂಡಿರೋದು ಭಾರಿ ಚರ್ಚೆಗೆ ಈಡಾಗಿದೆ. ಸದ್ಯ ಸಿಎಂ ಕುರ್ಚಿ ಕುಸ್ತಿಯನ್ನ ಪರಿಹರಿಸಲಾಗದೆ ಕೈಕಮಾಂಡ್ ತಿಣುಕಾಡ್ತಾ ಇರುವಾಗ, ಹೀಗಿರುವಾಗ ಕುರ್ಚಿ ಕಿತ್ತಾಟದ ನಡುವೆ ಪರಮೇಶ್ವರ್ ಇದೆಲ್ಲ ಮೈ ಮೇಲೆ ಎಳೆದುಕೊಳ್ಳೋದು ಬೇಕಿತ್ತಾ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜೋಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ತಲುಪಬೇಕಾಗಿದ್ದಂತ ಸುಮಾರು 5,000 ಕೋಟಿ ಹಣವನ್ನ ಈ ಸರ್ಕಾರ ಮುಚ್ಚಿಟ್ಟಿದೆ. ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲ ಮಂತ್ರಿ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಇಲ್ಲ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಈ 5,000 ಕೋಟಿ ಎಲ್ಲೋಯ್ತು ಲೆಕ್ಕ ಕೊಡಿ. ನಾವು ಲೆಕ್ಕ ಕೇಳ್ತಾ ಇದ್ದೀರಿ ಕಾಂಗ್ರೆಸ್ ಅನ್ನು. ನಾಳೆ ವಿಧಾನಸಭಾ ಅಧಿವೇಶನದಲ್ಲಿ ಇದನ್ನು ಮತ್ತೆ ನಾನು ಚರ್ಚೆಗೆ ತೆಗೆದುಕೊಳ್ಳೋನಿದ್ದೀನಿ. ಸರ್ಕಾರ 1,24,00,000 ಮಹಿಳೆಯರಿಗೆ ಮಾಡಿರ್ತಕ್ಕಂಥ ದ್ರೋಹ, ವಂಚನೆ, ಈ ಸರ್ಕಾರ ಮಾಡಿರೋ ಮೋಸವನ್ನು ನಾಳೆ ಅಧಿವೇಶನದಲ್ಲೂ ಕೂಡ ನಾವು ತೆಗಿತೀರಿ. ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತೀವಿ.